ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಇದೀಗ ರಿಲೀಸ್ ಆಗುವುದಕ್ಕೂ ಮುನ್ನವೇ ಸದ್ದು ಮಾಡ್ತಿದೆ. ಸಿನಿಮಾ ಕಥೆ, ಟೀಸರ್, ಸ್ಟೈಲ್ ಇವೆಲ್ಲ ಒಂದೆಡೆ ಇರ್ಲಿ, ಈಗ ಹೆಚ್ಚು ಚರ್ಚೆಗೆ ಗ್ರಾಸವಾಗಿರೋದು ಮ್ಯೂಸಿಕ್ ಹಕ್ಕುಗಳ ಮಾರಾಟ. ಟಾಕ್ಸಿಕ್ ಸಿನಿಮಾದ ಸಂಗೀತ ಹಕ್ಕುಗಳನ್ನ ಝೀ ಮ್ಯೂಸಿಕ್ ಕಂಪನಿ 42 ಕೋಟಿ ರೂಪಾಯಿಗೆ ಖರೀದಿಸಿದೆ ಎಂಬ ಸುದ್ದಿ ಹೊರಬಿದ್ದಿದೆ. ಇದಕ್ಕೆ ಹೋಲಿಸಿದ್ರೆ ದುರಂಧರ್ 2 ಚಿತ್ರದ ಹಾಡುಗಳ ಹಕ್ಕುಗಳು 27 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ ಎನ್ನಲಾಗ್ತಿದೆ. ಅಂದರೆ ಸರಳವಾಗಿ ಹೇಳಬೇಕಾದರೆ ಟಾಕ್ಸಿಕ್ ಸಿನಿಮಾ ಮ್ಯೂಸಿಕ್ ವಿಷಯದಲ್ಲಿ 15 ಕೋಟಿ ರೂಪಾಯಿ ಹೆಚ್ಚು ಕಲೆಕ್ಷನ್ ಮಾಡಿರುವಂತೆ ಆಗಿದೆ. ಇದೇ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಟಾಕ್ಸಿಕ್ ವರ್ಸಸ್ ದುರಂಧರ್ 2 ಅನ್ನೋ ಪೈಪೋಟಿ ಈಗ ಕೇವಲ 2 ಸಿನಿಮಾಗಳ ನಡುವೆ ಮಾತ್ರವಲ್ಲ, ಇದು ಸ್ಯಾಂಡಲ್ವುಡ್ ವರ್ಸಸ್ ಬಾಲಿವುಡ್, ದಕ್ಷಿಣ ವರ್ಸಸ್ ಉತ್ತರ ಇಂಡಸ್ಟ್ರಿ ಅನ್ನೋ ಮಟ್ಟಕ್ಕೂ ಹೋಗಿದೆ. ಕನ್ನಡದ ಸಿನಿಮಾ ಒಂದು ಇಷ್ಟು ದೊಡ್ಡ ಮೊತ್ತಕ್ಕೆ ಮ್ಯೂಸಿಕ್ ಹಕ್ಕು ಮಾರಾಟವಾಗೋದು ಅಂದ್ರೆ ಅದು ಸಣ್ಣ ವಿಷಯವೇ ಅಲ್ಲ. ಟಾಕ್ಸಿಕ್ ತಂಡ 5 ಸಂಗೀತ ನಿರ್ದೇಶಕರನ್ನ ಒಂದೇ ಸಿನಿಮಾಕ್ಕೆ ಸೇರಿಸಿಕೊಂಡಿದೆ. ರವಿ ಬಸ್ರೂರು ಜೊತೆಗೆ ಒಟ್ಟು 5 ಮ್ಯೂಸಿಕ್ ಡೈರೆಕ್ಟರ್ಗಳು ಕೆಲಸ ಮಾಡಿರೋದು ಹೈಪ್ ಅನ್ನ ಇನ್ನೂ ಹೆಚ್ಚಿಸಿದೆ. ಸಿನಿಮಾದಲ್ಲಿ ಒಟ್ಟು 6 ಹಾಡುಗಳಿದ್ದು ಪ್ರತಿಯೊಂದು ಹಾಡಿಗೂ ಬೇರೆ ಬೇರೆ ಶೈಲಿ ಇರಲಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ವಿಶಾಲ್ ಮಿಶ್ರಾ 4 ಹಾಡುಗಳಿಗೆ ಸಂಗೀತ ನೀಡಿದ್ದು, ತನಿಷ್ಕ್ ಬಗಚಿ ಅವರು ಅರ್ಸ್ಲಾನ್ ನಿಜಾಮಿ ಮತ್ತು ಫಹೀಮ್ ಅಬ್ದುಲ್ಲಾ ಜೊತೆ ಸೇರಿ 1 ಹಾಡಿಗೆ ಸಂಗೀತ ನೀಡಿದ್ದಾರೆ. ರವಿ ಬಸ್ರೂರ ಹಿನ್ನೆಲೆ ಸಂಗೀತದ ಜೊತೆಗೆ 1 ಹಾಡಿಗೂ ಟ್ಯೂನ್ ಹಾಕಿದ್ದಾರೆ. ಹೀಗೆ ಉತ್ತರ ಮತ್ತು ದಕ್ಷಿಣದ ಪ್ರತಿಭಾವಂತರ ಸಂಗಮ ಆಗಿರೋದ್ರಿಂದ ಟಾಕ್ಸಿಕ್ ಸಿನಿಮಾದ ಹಾಡುಗಳ ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಕುತೂಹಲ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಝೀ ಮ್ಯೂಸಿಕ್ ಇಷ್ಟು ದೊಡ್ಡ ಮೊತ್ತ ಹೂಡಿಕೆ ಮಾಡಿದೆ ಎಂದು ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನು ದುರಂಧರ್ 2 ವಿಚಾರಕ್ಕೆ ಬಂದರೆ ಮೊದಲ ಭಾಗದ ಹಾಡುಗಳು ಸೂಪರ್ ಹಿಟ್ ಆಗಿದ್ದರೂ ಈ ಬಾರಿ 27 ಕೋಟಿ ರೂಪಾಯಿಗೆ ಮಾತ್ರ ಹಕ್ಕು ಮಾರಾಟವಾಗಿದೆ ಎನ್ನುವುದು ಗಮನಾರ್ಹ. ಇದು ಕಡಿಮೆ ಎಂದೇನಿಲ್ಲ, ಆದರೆ ಟಾಕ್ಸಿಕ್ ಜೊತೆ ಹೋಲಿಸಿದಾಗ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣ್ತಿದೆ. ಅಂದ್ರೆ ಮ್ಯೂಸಿಕ್ ಡಿಮಾಂಡ್ ವಿಷಯದಲ್ಲಿ ಈಗ ಟಾಕ್ಸಿಕ್ ಮೇಲುಗೈ ಸಾಧಿಸಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು 2 ಸಿನಿಮಾಗಳನ್ನ ಹೋಲಿಸಿ ಚರ್ಚೆ ಮಾಡ್ತಿದ್ದಾರೆ. ಕೆಲವರು ದುರಂಧರ್ 2 ಪಕ್ಕಾ ಮಾಸ್ ಎಂಟರ್ಟೈನರ್ ಅಂತ ಹೇಳ್ತಿದ್ರೆ, ಇನ್ನು ಹಲವರು ಟಾಕ್ಸಿಕ್ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸದ್ದು ಮಾಡೋ ಸಿನಿಮಾ ಅಂತ ಹೇಳ್ತಿದ್ದಾರೆ. ವಿಶೇಷವಾಗಿ ಯಶ್ ಅವರಿಗೆ ಈಗಾಗಲೇ ಕೆಜಿಎಫ್ ಮೂಲಕ ಬಂದಿರುವ ಪ್ಯಾನ್ ಇಂಡಿಯಾ ಇಮೇಜ್ ದೊಡ್ಡ ಪ್ಲಸ್ ಆಗಿದೆ. ಕೆಜಿಎಫ್ ಚಾಪ್ಟರ್ 1 ಮತ್ತು ಕೆಜಿಎಫ್ ಚಾಪ್ಟರ್ 2 ಸಿನಿಮಾಗಳ ಭಾರೀ ಯಶಸ್ಸಿನ ಬಳಿಕ ಟಾಕ್ಸಿಕ್ ಮೇಲೆ ನಿರೀಕ್ಷೆ ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಕನ್ನಡಿಗರಿಗೆ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಹೆಮ್ಮೆಯ ಚಿತ್ರದಂತೆ ಕಾಣ್ತಿದೆ. ಮತ್ತೆ ಒಂದು ಬಾರಿ ಕನ್ನಡ ಸಿನಿಮಾ ರಾಷ್ಟ್ರೀಯ ಮಟ್ಟದಲ್ಲಿ ಧೂಳು ಎಬ್ಬಿಸಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇದೆ. ಡಿಮಾಂಡ್ ವಿಚಾರದಲ್ಲಿ ನೋಡಿದ್ರೆ ಈಗಿನ ಹೈಪ್, ಮ್ಯೂಸಿಕ್ ಹಕ್ಕುಗಳ ಮೊತ್ತ, ಬಹುಭಾಷಾ ಮ್ಯೂಸಿಕ್ ಡೈರೆಕ್ಟರ್ಗಳ ಸಂಗಮ, ಈ ಎಲ್ಲ ಅಂಶಗಳು ಟಾಕ್ಸಿಕ್ ಕಡೆ ತೂಕ ಹಾಕ್ತಿವೆ. ಟ್ರೇಡ್ ವಲಯದ ಅಂದಾಜು ಪ್ರಕಾರ ಮ್ಯೂಸಿಕ್ ಮತ್ತು ಡಿಜಿಟಲ್ ಹಕ್ಕುಗಳ ವಿಷಯದಲ್ಲಿ ಟಾಕ್ಸಿಕ್ಗೆ ಹೆಚ್ಚು ಬೇಡಿಕೆ ಇದೆ. ಕ್ರೇಜ್ ವಿಷಯದಲ್ಲಿ ಕೂಡ ಈಗ ಟಾಕ್ಸಿಕ್ ಒಂದು ಹೆಜ್ಜೆ ಮುಂದೆ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಆದರೆ ಅಂತಿಮವಾಗಿ ಬಾಕ್ಸ್ ಆಫೀಸ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಸಿನಿಮಾ ಬಿಡುಗಡೆಯಾದ ಬಳಿಕವೇ ಸ್ಪಷ್ಟವಾಗುತ್ತೆ. ಒಟ್ಟಾರೆ ನೋಡಿದ್ರೆ ಟಾಕ್ಸಿಕ್ ಮತ್ತು ದುರಂಧರ್ 2 ನಡುವೆ ಜಿದ್ದಾಜಿದ್ದಿಯ ಪೈಪೋಟಿ ನಿರ್ಮಾಣವಾಗಿದೆ. ಮ್ಯೂಸಿಕ್ ಹಕ್ಕುಗಳ ದೊಡ್ಡ ಮೊತ್ತ, ಬಾಲಿವುಡ್ ಸ್ಯಾಂಡಲ್ವುಡ್ ಸಂಗಮ, ಯಶ್ ಅವರ ಸ್ಟಾರ್ ಪವರ್, ಈ ಎಲ್ಲ ಕಾರಣಗಳಿಂದ ಟಾಕ್ಸಿಕ್ ಸಿನಿಮಾ ಈಗ ಹೆಚ್ಚು ಕ್ರೇಜ್ ಕ್ರಿಯೇಟ್ ಮಾಡಿದೆ. ಕನ್ನಡಿಗರು ಮತ್ತೊಮ್ಮೆ ಕೆಜಿಎಫ್ ಚಾಪ್ಟರ್ಗಳಂತೆ ದೊಡ್ಡ ಮಟ್ಟದ ಗೆಲುವು ನೋಡೋ ನಿರೀಕ್ಷೆಯಲ್ಲಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಹೈಪ್ ಮತ್ತು ಡಿಮಾಂಡ್ ಎರಡರಲ್ಲೂ ಟಾಕ್ಸಿಕ್ ಮೇಲುಗೈ ಸಾಧಿಸಿದಂತೆ ಕಾಣುತ್ತಿದ್ದರೂ ಅಂತಿಮ ತೀರ್ಪು ಪ್ರೇಕ್ಷಕರ ಕೈಯಲ್ಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.